ಲೇಡೀಸ್ ಅಂಡ್ ಜೆಂಟಲ್ಮನ್, ದಾವಣಗೆರೆ ದಂಗಲ್ ಬಡದಾಟ ಮುಗಿಯೋ ಹಾಗೆ ಕಾಣ್ತಿಲ್ಲ. ಅಲ್ಲಿ ಸಾದಿಕ್ ಪೈಲ್ವಾನ್ ತನ್ನ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ತಾ ಇಲ್ಲ. ಸಾದಿಕ್ ಪೈಲ್ವಾನ್ ಮತ್ತಿತರ ಅಲ್ಪಸಂಖ್ಯಾತ ನಾಮಿನೇಷನ್ ಮಾಡಿರ್ತಕ್ಕಂಥ ನಾಯಕರ ಮನವೊಲಿಸೋದಕ್ಕೆ ನಮ್ಮ ಸಚಿವ ಜಮೀರ್ ಅಹಮದ್ ಕೂಡ ಹೋಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಈ ದಾವಣಗೆರೆ ದಂಗಲ್ನ ಹಿಂದೆ ಆಡ್ತಾ ಇರ್ತಕ್ಕಂಥ ಆಟ ಎಂತಹದ್ದು? ಯಾಕೆ ಜಮೀರ್ ಅಹಮದ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ಸಿದ್ದರಾಮಯ್ಯ ಯಾಕೆ ಕೋಪಗೊಂಡಿದ್ದಾರೆ? DK ಶಿವಕುಮಾರ್ ಆಟ ಏನು? ಈ ಎಲ್ಲದರ ಕುರಿತಂತೆ ಇವತ್ತಿನ ಸ್ಟೋರಿನಲ್ಲಿ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ದಾವಣಗೆರೆಯ ನಾಮಪತ್ರದ ಟೆನ್ಷನ್ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಈ ಎಲ್ಲ ಟೆನ್ಷನ್ ಕೂಡ ಆರಂಭವಾಗಿದ್ದು ಸಚಿವ BZ ಜಮೀರ್ ಅಹಮದ್ ಖಾನ್ ಅವರ ಬೇಡಿಕೆಯಿಂದ. ಅವರು ದಾವಣಗೆರೆ ಕ್ಷೇತ್ರಕ್ಕೆ ಈ ಬೈ ಎಲೆಕ್ಷನ್ಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಯಾವಾಗ ಕೂಗನ್ನ ಎತ್ತಿದ್ರು, ಡಿಮಾಂಡನ್ನು ಮಾಡಿದ್ರು, ಅಲ್ಲಿಂದಲೇ ಅಲ್ಲಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಮತ್ತು ಜಮೀರ್ ಅಹಮದ್ ಖಾನ್ ಮತ್ತು DK ಶಿವಕುಮಾರ್ ನಡುವೆ ಒಂದು ರೀತಿಯ ಹಗ್ಗ ಜಗ್ಗಾಟ ಶುರುವಾಗಿ ಹೋಯಿತು. ಆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತಂದ್ರೆ DK ಶಿವಕುಮಾರ್ ಅದನ್ನ ಅಂದ್ರೆ ದಾವಣಗೆರೆ ಟಿಕೆಟ್ ಅನ್ನ ಪ್ರತಿಷ್ಠೆಯ ಪಣವಾಗಿ ತೆಗೆದುಕೊಂಡು SS ಮಲ್ಲಿಕಾರ್ಜುನ್ ಕೂಡ ಇದು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕುಟುಂಬದ ಪ್ರತಿಷ್ಠೆ, ಸಮುದಾಯದ ಪ್ರತಿಷ್ಠೆ ಅಂತ ತೆಗೆದುಕೊಂಡು ಕೊನೆಗೆ ಟಿಕೆಟ್ ಗಳಿಸುವಲ್ಲಿ ಯಶಸ್ವಿನೂ ಕೂಡ ಆದ್ರು. ಆದರೆ ಯಾವಾಗ ಲಿಂಗಾಯತ ಸಮುದಾಯಕ್ಕೆ SS ಕುಟುಂಬಕ್ಕೆ ಟಿಕೆಟ್ ಕೊಡಲಾಯಿತೋ ಆವಾಗ ಉಂಟಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ದೊಡ್ಡ ಮಟ್ಟದ ನಿರಾಸೆ ಮತ್ತು ಆಕ್ರೋಶ ಈಗ ಬೇರೆ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಸಾದಿಕ್ ಪೈಲ್ವಾನ್ ಮುಂತಾದ ಅಲ್ಲಿನ ಸ್ಥಳೀಯ ಮುಸ್ಲಿಂ ಮುಖಂಡರು ಸುಮಾರು 23 ಜನ ನಾಮಿನೇಷನ್ ಮಾಡಿಬಿಟ್ಟಿದ್ರು SS ಮಲ್ಲಿಕಾರ್ಜುನ್ ವಿರುದ್ಧ. ಈಗ ಅದರಲ್ಲಿ ಸುಮಾರು 9 ಜನ ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನು 14 ಜನ ಮುಸಲ್ಮಾನ್ ಅಭ್ಯರ್ಥಿಗಳು ಈಗಲೂ ಕೂಡ ಅಲ್ಲಿ ನಾಮಿನೇಷನ್ ಹಾಗೆ ಇಟ್ಕೊಂಡಿರ್ತಕ್ಕಂಥದ್ದು, ಕಾಂಪಿಟೇಷನ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ಗೆ ಈಗ ದೊಡ್ಡ ತಲೆನೋವಾಗಿದೆ. ಹಾಗಾದರೆ ಈ ಒಂದು ಹಂತದಲ್ಲಿ ಯಾಕೆ ಈ ಸಮಸ್ಯೆನ ಬಗೆಹರಿಸೋಕ್ಕಾಗ್ತಾ ಇಲ್ಲ ಅನ್ನುವಂಥ ಚರ್ಚೆ ಹುಟ್ಕೊಂಡಿದೆ. ಹಾಗಾದರೆ ಈ ಎಲ್ಲ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಎಲ್ಲಿ, ಯಾಕೆ ಕಾಣಿಸ್ತಾ ಇಲ್ಲ? ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಮೊನ್ನೆ CLP ಸಭೆ ನಡೀತು. CLP ಸಭೆಯಲ್ಲಿ ಸಿದ್ದರಾಮಯ್ಯನವರು ಬಾಯಿಗೆ ಬಂದಂಗೆ ಬೈದರು. ಯಾರೆಲ್ಲ ಕಾಂಗ್ರೆಸ್ ಸಪೋರ್ಟರ್ಸ್ ಇದ್ದಾರೆ ಅವರ ಮನವೊಲಿಸಿ ಬಂಡಾಯಗಾರರನ್ನ ವಾಪಸ್ ಸಮಾಧಾನ ಮಾಡಿ ಅನ್ನುವಂಥದ್ದು. ಆ ಒಂದು CLP ಸಭೆಗೂ ಕೂಡ ಜಮೀರ್ ಅಹಮದ್ ಹೋಗಲಿಲ್ಲ ಅನ್ನುವಂಥ ಒಂದು ಮಾತಿದೆ. ಜೊತೆಗೆ ಖಾಸಾ ಸಚಿವರ ಶಾಸಕರ ಒಂದು ಮೀಟಿಂಗನ್ನು CM ಮಾಡಿದರು, ಅಲ್ಲೂ ಕೂಡ ಜಮೀರ್ ಅಹಮದ್ ಹೋಗಲಿಲ್ಲ. ಮತ್ತು ದಾವಣಗೆರೆಗೆ ಹೋಗಿ ಡೈರೆಕ್ಟಾಗಿ ಅವರು ಮನವೊಲಿಸೋದಕ್ಕೆ CM ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಆದೇಶ ಮಾಡಿದರು. ಜಮೀರ್ ಅಹಮದ್ ದಾವಣಗೆರೆಗೆ ಹೋಗಿಲ್ಲ. ನಾಮಪತ್ರ ವಾಪಸ್ ಪಡ್ಕೊಳ್ಳೋ ದಿನಾನೂ ಕೂಡ ಜಮೀರ್ ಅಹಮದ್ ಅಲ್ಲಿ ಸುಳಿಲಿಲ್ಲ. ಈಗಲೂ ಕೂಡ ನಿನ್ನೆಯಷ್ಟೇ ನಮ್ಮ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಹೋಗ್ಬಿಟ್ಟು ಅಲ್ಲಿ ಅವರನ್ನು ಮನವೊಲಿಸುವಂಥ ಕೆಲಸ ಮಾಡಿ ವಿಫಲರಾದರು. ಆದರೂ ಜಮೀರ್ ಅಹಮದ್ ಹೋಗಿಲ್ಲ. ಈಗಲೂ ಕೂಡ ಸಾದಿಕ್ ಪೈಲ್ವಾನ್ ಸೇರಿದಂತೆ ಬಹುತೇಕ ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ಅಟ್ ಎನಿ ಕಾಸ್ಟ್ ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಲೇಬೇಕು, ಪಾಠ ಕಲಿಸಲೇಬೇಕು, SS ಕುಟುಂಬಕ್ಕೆ ಪಾಠ ಕಲಿಸಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದು ಬಿಟ್ಟಿದ್ದಾರೆ. ಈ ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ಅತ್ತ ಸುಳಿತಾ ಇಲ್ಲ. ಯಾಕಂದರೆ ಜಮೀರ್ ಅಹಮದ್ ಖಾನ್ಗೆ ಅಲ್ಲಿ ದಾವಣಗೆರೆಯ ಅಲ್ಪಸಂಖ್ಯಾತ ಮತದಾರರ ಮೇಲೆ, ನಾಯಕರ ಮೇಲೆ ಒಂದು ಹೋಲ್ಡ್ ಇದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಪಟ್ಟೆ ಹಿಡಿದು ಬಿಟ್ಟಿದ್ದಾರೆ. ಈಗಿರ್ತಕ್ಕಂಥ ಒಂದು ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರಲ್ಲಿ ಜಮೀರ್ ಅಹಮದ್ ಖಾನ್ ಒಬ್ಬರೇ ಅಲ್ಪಸಂಖ್ಯಾತ ಒಂದು ಸಮುದಾಯದ ಪ್ರಮುಖ ಮುಖಂಡ ಅಂತ ಗುರುತಿಸ್ಕೊಳ್ಳುವಂಥವ್ರು. ಎಲ್ಲರೂ ಕೂಡ ಪಾರ್ಟಿಗೆ ನಿಷ್ಠರಾಗಿರ್ತಾರೆ. ಆದರೆ ಜಮೀರ್ ಅಹಮದ್ ಖಾನ್ಗೆ ಪಾರ್ಟಿ ಮುಖ್ಯ ಅಲ್ಲ ಯಾವತ್ತೂ. ಅವರು JDS ಅನ್ನು ಕೂಡ ಇದೇ ಕಾರಣಕ್ಕೆ ಬಿಟ್ಟು ಬಂದರು. ಈಗ ಕಾಂಗ್ರೆಸ್ಸು ಕೂಡ ಅವರಿಗೆ ಮುಖ್ಯ ಅಲ್ಲ, ಅವರಿಗೆ ಸಮುದಾಯ ಮುಖ್ಯ ಅನ್ನೋಂಥ ಮಾತನ್ನು ಜಮೀರ್ ಅಹಮದ್ ಖಾನ್ ತಮ್ಮ ವರ್ತನೆ ಮೂಲಕ ತೋರಿಸ್ಕೊಳ್ತಿದ್ದಾರೆ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸುರ್ಜೇವಾಲ ಅವರು ಕಡೆ ಕಾಣಿಸಿದ್ದಕ್ಕೆ ನಾನು ಬಂಡಾಯ ಅಭ್ಯರ್ಥಿ, ನನ್ನ ಸಮಾಜನ ನಿಲ್ಲಿಸಿದೆ.
ಜಮೀರ್ ಅಹಮದ್ ಅವರ ಹಿಂದೆ ಇರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯನವರು ಇದ್ದಾರಾ? ಡಿ ಕೆ ಶಿವಕುಮಾರ್ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಹೆಣಲಿಕ್ಕೆ ಈ ಥರದ ಏನಾದರೂ ರಾಜಕಾರಣ ಮಾಡಲಾಗ್ತಿದೆಯಾ ಅನ್ನೋಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಸಾದಿಕ್ ಪೈಲ್ವಾನ್ ವಾಪಸ್ ತೆಗೆದುಕೊಳ್ತಾರಾ? ಕಾಂಗ್ರೆಸ್ನ ಗೆಲುವು ಸುಸೂತ್ರ ಆಗುತ್ತಾ? ಅಥವಾ ಇದೇ ಒಂದು ಭಿನ್ನಮತ ಬಿರುಕಿನಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಾಗುತ್ತಾ? ಕಾಂಗ್ರೆಸ್ಗೆ ದೊಡ್ಡ ಪಾಠ ಸಿಗುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮುಂದಿನ ಮತ್ತೊಂದು ಅಪ್ಡೇಟ್ನೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.